ಕೀರ್ತನೆಗಳು 41ನೇ ಅಧ್ಯಾಯ 1ನೆಯ ವಾಕ್ಯ. ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಈ ವಾಕ್ಯದಲ್ಲಿ ದಿಕ್ಕಿಲ್ಲದವರನ್ನು ಪರಾಂಬರಿಸಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅರಸನಾಗಿರುವಂಥ ದಾವೀದನು ತನ್ನ ಅನುಭವದ ಮೂಲಕವಾಗಿ ಹೇಳುತ್ತಾ ಇದ್ದಾನೆ, ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು ಎಂಬುದಾಗಿ. ಅಂದರೆ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೋಡುವಾಗ ಏನಾದರೂ ಒಂದು ಆಪತ್ಕಾಲ ಬರಬಹುದು, ಏನಾದರೂ ಒಂದು ಕಷ್ಟ ದಿವಸಗಳು ನಮಗೆ ಎದುರಾಗಬಹುದೆಂಬುದಾಗಿ ಹಲವಾರು ಕಾರ್ಯಗಳನ್ನು ಕೂಡಿಸಿಡುವುದಕ್ಕೂ ಅದನ್ನು ಶೇಖರಿಸಿಡುವುದಕ್ಕೂ ಅದಕ್ಕಾಗಿ ಮೀಸಲಿಡುವುದಕ್ಕೂ ಪ್ರಯತ್ನಿಸುತ್ತಾ ಇರುತ್ತೇವೆ. ಈಗಿನ ಕಾಲದಲ್ಲಿ ಅನೇಕ ವಿಮೆಗಳನ್ನು ಮಾಡಿಕೊಂಡಿರುತ್ತಾರೆ. ನಮ್ಮ ಕಷ್ಟ ಕಾಲದಲ್ಲಿ ಇದು ನಮಗೆ ಸಹಾಯವಾಗಲಿ ಎಂಬುದಾಗಿ, ಹಾಗೆ ಖಾತೆಯಲ್ಲಿ ಹಣವನ್ನು ಇಡುವಂಥದ್ದು, ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ಕಷ್ಟದ ದಿನಗಳಿಗಾಗಿ ಸಿದ್ಧವಾಗುವಂಥ ಮನುಷ್ಯರೇ ಎಲ್ಲರೂ. ಆದರೆ ಆ ಸಮಯದಲ್ಲಿ ನಾವು ಸಿದ್ಧ ಮಾಡಿಕೊಂಡಿರುವಂಥ ವಿಷಯಗಳು ನಿಜಕ್ಕೂ ಕೂಡ ನಮ್ಮ ಸಹಾಯಕ್ಕೆ ಬರುತ್ತದ, ಆ ಕಷ್ಟದಿಂದ ನಮ್ಮನ್ನು ಹೊರಗೆ ತರುತ್ತದ ಅಂದರೆ ಅದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ತಂದರೂ ತರಬಹುದು, ತರದೇ ಕೂಡ ಹೋಗಬಹುದು. ಕಾರಣ ಮನುಷ್ಯರಿಗೆ ಅಸಾಧ್ಯವಾಗಿರುವಂಥ ಅನೇಕ ವಿಷಯಗಳಿವೆ. ಮನುಷ್ಯರಿಂದ ಆಗುವುದೇ ಇಲ್ಲ ಎಂಬುದಾಗಿ ಕೈಬಿಡಲ್ಪಡುವಂಥ ಅನೇಕ ಸಂದರ್ಭಗಳಿವೆ. ಆದರೆ ಇಂತಹ ಕಷ್ಟದ ಸಮಯದಲ್ಲಿ ಕೂಡ ನಮ್ಮನ್ನು ಕೈ ಹಿಡಿಯುವುದಕ್ಕೆ ದೇವರಿದ್ದಾರೆ. ಆತನು ನಮ್ಮ ಕೈಯನ್ನು ಹಿಡಿದು ಉದ್ಧರಿಸುವುದಕ್ಕೆ ಸಮರ್ಥನು. ಎಂತಹ ವಿಷಯದಲ್ಲಿ, ಎಂತಹ ಅಸ್ವಸ್ಥತೆಯಲ್ಲಿ, ಎಂತಹ ಕೇಡುಗಳಲ್ಲಿ, ನಷ್ಟಗಳಲ್ಲಿ ನಾವು ಬಿದ್ದಿದ್ದರೂ ಕೂಡ ಅದರಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವುದಕ್ಕೆ ದೇವರು ಸಮರ್ಥನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಆ ರೀತಿಯಾಗಿ ದೇವರು ನಮ್ಮನ್ನು ಕಾಪಾಡಬೇಕು ಅಂದರೆ ಇಲ್ಲಿ ಏನು ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು ಎಂಬುದಾಗಿ. ಅಂದರೆ ಬಡವರನ್ನ, ದಿಕ್ಕಿಲ್ಲದವರನ್ನ, ವಿಧವೆಯರನ್ನ, ಅನಾಥರನ್ನ, ಏನು ಇಲ್ಲದೇ ಇರುವವರನ್ನ ಪರಾಂಬರಿಸಿ ಅವರಿಗೆ ಬೇಕಾದನ್ನ ಕೊಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡುವಂತಹ ಸಮಯದಲ್ಲಿ ನಮಗೊಂದು ಕಷ್ಟ ದಿವಸಗಳು ಬರುವಾಗ, ನಮ್ಮ ಕೈಯಲ್ಲಿ ಆಗದೇ ಇರುವಂತಹ ಸನ್ನಿವೇಶಗಳು ಬರುವಾಗ ದೇವರೇ ನಮ್ಮ ಸಹಾಯಕ್ಕೆ ಬಂದು ನಮ್ಮನ್ನು ರಕ್ಷಿಸುತ್ತಾರೆ. ಕಾರಣ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುತ್ತಾನೆ ಎಂಬುದಾಗಿ. ಅಂದರೆ ನೀವು ಮಾಡಿದಂಥ ಉಪಕಾರಗಳಿಗೆ ದೇವರು ತಕ್ಕಂಥ ಪ್ರತ್ಯುಪಕಾರಗಳನ್ನು ಖಂಡಿತವಾಗಿ ಮಾಡುತ್ತಾರೆ. ಅದು ಆತನ ಜವಾಬ್ದಾರಿ. ಆದ್ದರಿಂದ ಈ ವರ್ಷದ ಆರಂಭದಲ್ಲಿ ಇರುವಾಗಲೇ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾರಾದರೂ ದಿಕ್ಕಿಲ್ಲದವರು, ಅನಾಥರು, ವಿಧವೆಯರು, ಕೈಯಲ್ಲಿ ಆಗದೇ ಇರುವಂಥವರನ್ನು ನೋಡುವಾಗ ನಿಮ್ಮ ಕೈಯಲ್ಲಿ ಆಗುವಷ್ಟು ಅವರ ಕೊರತೆಯನ್ನು ನೀಗಿಸುವುದಕ್ಕೆ ಸಹಾಯ ಮಾಡಿರಿ. ಅವರಿಗೆ ಸಂತೋಷವನ್ನುಂಟು ಮಾಡುವುದಕ್ಕೆ ಪ್ರಯತ್ನಿಸಿರಿ. ಅವ್ರು ನಿಮಗೆ ಹಿಂತಿರುಗಿ ಏನನ್ನ ಕೊಡದೇ ಇದ್ದರೂ ಪರವಾಗಿಲ್ಲ, ನೀವು ಮಾಡಬೇಕಾದನ್ನ ಮಾಡಿ ದೇವರು ಮೆಚ್ಚಲಿ ಎಂಬುದಾಗಿ ದೇವರಿಗೆ ಘನತೆಯನ್ನು ಸಲ್ಲಿಸುವುದಾದರೆ ಖಂಡಿತವಾಗಿ ನಿಮ್ಮ ಇಕ್ಕಟ್ಟಿನ ದಿನಗಳಲ್ಲಿ, ಆಪತ್ತಿನ ಕಾಲದಲ್ಲಿ ದೇವರ ರಕ್ಷಣೆಯು, ದೇವರ ಸಹಾಯವು, ದೇವರ ಒದಗಿಸುವಿಕೆಯು ನಿಮಗೆ ಬಂದೇ ಬರುತ್ತದೆ. ಇಕ್ಕಟ್ಟುಗಳು ಬಂದು ನಿಮ್ಮ ಮುಂದೆ ಸೋತು ಹೋಗಿ ನೀವಾದರೂ ಜಯಶಾಲಿಗಳಾಗುವಂಥದ್ದು ನಿಶ್ಚಯ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ದಿಕ್ಕಿಲ್ಲದವರನ್ನು ಪರಾಂಬರಿಸಿರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಪರಾಂಬರಿಸಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ವಿಶೇಷವಾಗಿ ಮಾನಿಸುತ್ತಾರೆಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ದಿಕ್ಕಿಲ್ಲದವರನ್ನ ಅಪ್ಪ ನಾವು ಪರಾಂಬರಿಸಬೇಕು, ಅದಕ್ಕಾಗಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿರುವಂಥ, ನಮ್ಮ ಊರಿನಲ್ಲಿ, ನಮ್ಮ ಬೀದಿಯಲ್ಲಿರುವಂಥ ಅನೇಕ ಅಪ್ಪ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿರುವಂಥ ಜನರಿಗೆ ಅಪ್ಪ ನಾವು ಸಹಾಯ ಮಾಡಿ ಅವರನ್ನು ಆಧರಿಸಿ ಅವರನ್ನ ಅಪ್ಪ ಜೀವಿತದಲ್ಲಿ
ಮೇಲೆ ತರುವುದಕ್ಕೆ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ದಿಕ್ಕಿಲ್ಲದವರನ್ನು, ಅನಾಥರನ್ನು, ವಿಧವೆಯರನ್ನು ಪರಾಂಬರಿಸಿ ಕರ್ತನೆ, ನಿನಗೆ ಮೆಚ್ಚುಗೆಯಾಗಿ ಸಕಲ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ನಿನಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕೂ ಒಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಈ ವರ್ಷದ ಆರಂಭದಿಂದಲೇ ಅದನ್ನು ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಹಾಗೆ ಮಾಡುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಆಪತ್ಕಾಲದಲ್ಲಿ ಅವರನ್ನು ರಕ್ಷಿಸು, ಎಲ್ಲ ಕೇಡುಗಳಿಂದ ತಪ್ಪಿಸು, ವ್ಯರ್ಥವಾದ ಖರ್ಚುಗಳು ಬಾರದೇ ಇರುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು, ನಿನ್ನ ಕಾವಲನ್ನು ದಯಪಾಲಿಸು ಕರ್ತನೆ. ನಿನ್ನ ಸುರಕ್ಷತೆಯ ಬೇಲಿಯನ್ನು ಹಾಕಿ ಜೀವಿತಗಳು ಉದ್ಧರಿಸಲ್ಪಡುವಂತೆ, ಆಶೀರ್ವದಿಸಲ್ಪಡುವಂತೆ, ಅನೇಕರಿಗೆ ಇನ್ನೂ ಆಶೀರ್ವಾದ ನಿಧಿಗಳಾಗಿ ಪ್ರಯೋಜನವಾಗುವಂತೆ ನೀನು ಹರಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಅನುಗ್ರಹದಿಂದ ಕರ್ತನೆ ನಿನ್ನ ಮಕ್ಕಳು ಪರಿಪೂರ್ಣ ಆಶೀರ್ವಾದಗಳನ್ನು, ಮೇಲುಗಳನ್ನು ಹೊಂದಲಿ. ನಿನ್ನ ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.